ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜೆ ಕೆ ಕ್ಲಾಸಸ್. ಪ್ರಶ್ನೆ 25 ನೋಡ್ರಿ. ಚಿತ್ರದಲ್ಲಿ ಎ ಬಿ ಸಮಾನಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾನಾಂತರ ಪಿ ಆರ್ ಆಗುವಂತೆ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಮತ್ತು ಒ ಕ್ಯೂ ಮತ್ತು ಒ ಆರ್ಗಳ ಮೇಲಿನ ಬಿಂದುಗಳಾದರೆ ಬಿ ಸಿ ಸಮಾನಾಂತರ ಕ್ಯೂ ಆರ್ ಎಂದು ತೋರಿಸಿ ಅಂತ ಕೊಟ್ಟಾರೆ. ಹೌದಾ, ಇಲ್ಲಿ ಚಿತ್ರ ಕೊಟ್ಟಾರೆ, ಯಾವ್ಯಾವ ಸಮಾನಾಂತರ ಅಂತಕ್ಕಂಥದ್ದು ಕೊಟ್ಟರೆ. ಇದು ಈಗ ನಾವು ಏನು ಪ್ರೂವ್ ಮಾಡಬೇಕು? ಬಿ ಸಿ ಸಮಾನಾಂತರ ಕ್ಯೂ ಆರ್. ಇಲ್ಲಿ ಬಿ ಸಿ ಮತ್ತು ಕ್ಯೂ ಆರ್ ಅದಾವೆ. ಇಲ್ಲಿ ಕ್ಯೂ ಆರ್ ಬಿ ಸಿ ಇವೆರಡು ಸಮಾನಾಂತರವಂತ ತೋರಿಸ್ಬೇಕು. ಈ ಥರ ತೋರಿಸ್ಬೇಕೈತೆ ಅಂದ್ರೆ ಫಸ್ಟ್ ಏನಪ್ಪ ಅಂತಂದ್ರೆ ಈ ಸೈಡಿನ ಏನು ಸಮಾನಾಂತರ ಮತ್ತು ಇವೆರಡು ಸಮಾನಾಂತರ ತೊಗೋಬೇಕು. ಅವು ಆಟೋಮೆಟಿಕ್ ಏನಪ್ಪ ಅಂದರೆ ಇವು ಸಮಾನಾಂತರ ಇರ್ತಾವ ಅಂತ ತೋರಿಸ್ತದೆ. ಹೌದಾ, ಯಾವ ರೀತಿಯಾಗಿ ನೋಡ್ರಿ ಬರಿಬೇಕಾಗಿದೆ ಚಿತ್ರ ನೋಡ್ರಿ. ಚಿತ್ರ ನೋಡಿ, ತ್ರಿಭುಜ ಎ ಬಿ ಸಿ ಭಾಗಗಳಾದ ಎ ಬಿ ಮತ್ತು ಬಿ ಸಿ ಅಥವಾ ಪ್ರಶ್ನೆ ಅದ ಇದು. ಹೌದಾ, ಫಸ್ಟಿಂದು ಏನು ನೋಡ್ರಿ, ಸಮಾನಾಂತರ ಪಿ ಕ್ಯೂ ತೋರಿಸ್ಬೇಕಾದ್ರೆ ತೇಲ್ಸನ ಪ್ರಮೇಯ ಯೂಸ್ ಮಾಡ್ಕೋಬೇಕಲ್ಲಿ. ಹೌದಾ, ತ್ರಿಭುಜದ ಒಂದು ಭಾಗ ಎಳೆದ ರೇಖೆ ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ತೇಲ್ಸ್ ಪ್ರಮೇಯ ಅದ. ಹೌದಾ, ಆ ಪ್ರಮೇಯದ ಪ್ರಕಾರ ಒ ಎ ಬೈ ಎ ಪಿ ಇಲ್ಲಿ ನೋಡ್ರಿ, ಒ ಎ ಬೈ ಎ ಪಿ, ಒ ಎ ಇಲ್ಲದಲ್ಲಿ ಇಲ್ಲದ ಸೆಂಟ್ರದಾಗ ಒ ಎ ಬೈ ಎ ಪಿ ಅಂತ ಅದ. ಇಲ್ಲದ ಡಯಾಗ್ರಾಮ್ ಒ ಎ ಇಲ್ಲದಲ್ಲ. ಹೌದಾ, ಇದು ಒ ಎ ಒ ಪಿ, ಓದಿಂದ ಪಿ. ಹೌದಾ, ಒ ಎ ಒ ಪಿ ಅಂತಕ್ಕಂಥದ್ದು ಏನೋ ನೋಡ್ರಿ, ಒ ಎ ಬೈ ಎ ಪಿ ಈಕ್ವಲ್ ಟು ಒ ಬಿ ಬೈ ಬಿ ಕ್ಯೂ, ಒ ಬಿ ಬೈ ಬಿ ಕ್ಯೂ, ಒ ಬಿ ಇಲ್ಲ ನೋಡ್ರಿ, ಒ ಬಿ ಬೈ ಬಿ ಕ್ಯೂ, ಬಿ ಮತ್ತು ಕ್ಯೂ ಇಲ್ಲ ನೋಡ್ರಿ. ಹೌದಾ, ಇದು ಅರ್ಧ ಇದು ಅರ್ಧ ಅರ್ಧ ಅಂದಂಗೆ. ಹೌದಾ, ಇಲ್ಲಿ ಸೆಂಟ್ರದಾಗ ಏನದ ಅಂದರೆ ಇದು ಪಾಯಿಂಟ್ ಎ ಮತ್ತು ಪಿ ಇದು ಅರ್ಧ, ಇಲ್ಲಿ ಓದಿಂದ ಎ ತನ ಒಂದು ಅರ್ಧ ಅಂದಂಗೆ. ಇಲ್ಲಿ ಒ ಬಿ ಮತ್ತು ಬಿ ಕ್ಯೂ ಈ ಥರ. ಹೌದಾ, ಸೈಡಿಂದ ತೊಗೋಬೇಕು. ಹಿಂಗೆ ಕ್ರಾಸ್ ಮಾಡಿ ನೋಡ್ರಿ, ಇವು ಈ ಸೈಡ್ ಆಗ್ತಾವೆ. ಹೌದಾ, ಎರಡು ಸೈಡ್ ಅದು. ಅದೇ ಥರ ಏನಪ್ಪ ಅಂದರೆ ಈ ಸೈಡಿಂದ ಈಗ ಎರಡು ಸೇಮ್ ಬರ್ತದೆ. ಒ ಎ ಮತ್ತು ಎ ಪಿ ಎರಡು ಸೇಮ್. ಈ ಕಡೆದು ಈ ಸೈಡ್ ಈ ಕಡೆ ತೊಗೊಳ್ರಿ. ಈಗ ಒ ಸಿ ಮತ್ತು ಸಿ ಆರ್ ಬರ್ತದೆ, ಒ ಸಿ ಮತ್ತು ಸಿ ಆರ್. ಹೌದಾ, ಇದೇ ಥರ ಏನಪ್ಪ ಅಂದರೆ ಇಕ್ವೇಷನ್ ನೋಡ್ರಿ, ಎರಡು ಇಕ್ವೇಷನ್ ಬಂದಾವಿದೆ. ತ್ರಿಭುಜ ಆ ಸೈಡಿಂದ ಒಮ್ಮೆ ಈ ಸೈಡಿಂದ ಎರಡು ಸೈಡ್ ತೊಗೋಬೇಕು. ಆ ಒ ಸಿ ಬೈ ಸಿ ಆರ್ ಇಕ್ವಲ್ ಟು ಒ ಎ ಬೈ ಎ ಪಿ. ನೋಡ್ರಿ, ಇಲ್ಲಿ ಒ ಎ ಬೈ ಎ ಪಿ ಅದಲ್ಲ, ಸಮಾನಾಂತರ ಅದ. ಇಲ್ಲಿ ನೋಡ್ರಿ, ಒ ಎ ಬೈ ಎ ಪಿ ಅದ. ಇಲ್ಲೂ ಕೂಡ ಏನಪ್ಪ ಅಂದ್ರೆ ಒ ಎ ಬೈ ಎ ಪಿ ಅದ. ಎರಡು ಸೇಮ್ ಅದ. ಹೌದಾ, ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ ನಂಬರ್ 2 ಎರಡು ಕಂಪೇರ್ ಮಾಡಿದಾಗ ಎರಡು ಸೇಮ್ ಬಿಡಬೇಕು. ಸೇಮ್ ಇರಲಾದ ಒ ಬಿ ಬೈ ಬಿ ಕ್ಯೂ ಈಕ್ವಲ್ ಟು ಒ ಸಿ ಬೈ ಸಿ ಆರ್. ಹೌದಾ, 1 ಮತ್ತು 2ರಿಂದ ಇದರಿಂದ ಏನು ಗೊತ್ತಾಗ್ತಪ್ಪ ಅಂತಂದರೆ ಈಗ ಬಿ ಸಿ ಮತ್ತು ಕ್ಯೂ ಆರ್ ತೇಲ್ಸ್ ಪ್ರಮೇಯದ ವಿಲೋಮ ಏನು ಹೇಳ್ತಪ್ಪ ಅಂದರೆ ಎರಡು ಸಮಾನಾಂತರವ ಅಂತ ತೋರಿಸ್ಕೊಟ್ಟಾಗ. ಯಾವಾಗ ಅವೆರಡು ನೋಡ್ರಿ ಭಾವಗಳು ಸೈಡ್ ಸೇಮ್ ಇತ್ತು ಅಂತಂದರೆ ಎರಡು ರೇಖೆಗಳು ಏನಾಗಿರ್ತಾವೆ, ಸಮಾನಾಂತರ ಆಗಿರ್ತಾವ ಅಂತ ತೇಲ್ಸ್ ಪ್ರಮೇಯದ ಇದು ವಿಲೋಮ ಪ್ರಮೇಯ ಅದ. ಅದರ ಪ್ರಕಾರ ಆಯಿತಾ. ಎಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಅಥವಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ತ್ರಿಭುಜ ಎ ಬಿ ಸಿ ಎ ನೋಡಿ, ತ್ರಿಭುಜ ಎ ಬಿ ಸಿ ಭಾವಗಳಾದ ಎ ಬಿ ಮತ್ತು ಬಿ ಸಿಗಳು ಮಧ್ಯರೇಖೆ ಎ ಡಿ ಇಲ್ಲ ನೋಡಿ, ಮಧ್ಯರೇಖೆ ಎ ಡಿ, ಇಲ್ಲಿ ಮಧ್ಯರೇಖೆ ಪಿ ಎಮ್ ಅದು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಭಾವಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಮಧ್ಯರೇಖೆ ಪಿ ಎಮ್ನೊಂದಿಗೆ ಸಮಾನುಪಾತ ಹೊಂದಿದರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ. ಎ ಬಿ ಸಿ ಪಿ ಕ್ಯೂ ಆರ್ ಓಕೆನಾ, ಇವೆರಡು ಏನಪ್ಪ ಅಂದ್ರೆ ಸಮಾನುಪಾತ ಹೊಂದಿದ್ದರೆ ಇದು ಏನಪ್ಪ ಅಂತಂದರೆ ಸಮಾನುಪಾತದವ ಇಂದ ತೋರಿಸ್ರಿ ಅಂತಂದನು. ಅದಕ್ಕಾಗೋಸ್ಕರ ಏನಪ್ಪ ಅಂದರೆ ಈಗ ತ್ರಿಭುಜ ದತ್ತದ ಏನು ಬರ್ಕೋಬೇಕು, ಕೊಟ್ಟಂತಕ್ಕಂಥದ್ದು ಏನು ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳಲ್ಲಿ ಏನೋ ಒಂದು ಭಾಗಗಳು ಸಮಾನಾಂತರ ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್, ಎ ಡಿ ಬೈ ಪಿ ಎಮ್ ಅಂತೇಳಿ ತ್ರಿಭುಜ ಏನು ಸಾಧಿಸಬೇಕಪ್ಪ ಅಂದರೆ ನೋಡ್ರಿ, ಈಗ ಎ ಬಿ ಸಿ ಸಮಾನಾಂತರ ತ್ರಿಭುಜ ಪಿ ಕ್ಯೂ ಆರ್ ಅಂತ ಅದು ಪ್ರೂವ್ ಮಾಡಬೇಕೀಗ. ಅದಕ್ಕೋಸ್ಕರ ಸಮಾನುಪಾತದಲ್ಲಿ ಅವ ಅಂತಕ್ಕಂಥದ್ದು ಎ ಬಿ ಬೈ ಪಿ ಕ್ಯೂ ಕೊಟ್ಟು ಹಾಫ್ದು ಬಿ ಸಿದು ಅರ್ಧ ಅದ ಅಂದಂಗೆ ಎ ಬಿ, ಇಲ್ಲಿ ಕ್ಯೂ ಆರ್ದು ಅರ್ಧ ಯಾವುದು ಪಿ ಕ್ಯೂ ಅದ. ಅದಕ್ಕೆ 1/2 ಏನತ್ತಂದರೆ ಕ್ಯಾನ್ಸಲ್ ಮಾಡ್ಕೋಬೇಕು. ಇಲ್ಲಿ 1/2 ಕ್ಯಾನ್ಸಲ್ ಆಗ್ತದೆ. ಎ ಡಿ ಬೈ ಪಿ ಎಮ್ ಉಳಿತದೆ. ಅದೇ ಥರ ಈಗ ಇದು ಡಿ ಯು ಬಿ ಸಿ ಯ ಮಧ್ಯಬಿಂದು ಆದಾಗ ಎಮ್ಮು ಕ್ಯೂ ಆರ್ನ ಮಧ್ಯಬಿಂದು ಅದ. ಅದಕ್ಕೆ ಬಾ ಅಂತಂದರೆ ಬರೋದಿಲ್ಲ. ಬಾಹು ಸಮರೂಪತೆಯ ನಿರ್ಧಾರಕ ಗುಣ ಅಂದಂಗಿದು. ಅದರ ಪ್ರಕಾರ ಇವೇನತ್ತ ಎರಡು ತ್ರಿಭುಜಗಳು ಸಮಾನುಪಾತಲವ ಅಂತ ಅರ್ಥ. ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಸಮನಾವ ಅದು ಬರೀರಿ. ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್, ಬಿ ಮತ್ತು ಕ್ಯೂ ಆರ್ ಅವೆರಡು ಪಿ ಕ್ಯೂ ಸಮನಾವ.
ಕೋನಗಳು, ಎರಡು ಕೋನಗಳು ಸಮ ಅವ, ಅದಕ್ಕೆ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳಲ್ಲಿ ಕೋನಗಳು ಸಮಾನ ಆಗಿದ್ದು ಅಂತಂದರೆ ಬಾಹುಗಳನ್ನು ಏನಾಗಿರ್ತಾವೆ, ಸಮಾನ ಆಗಿರ್ತಾವ ಅಂತಕ್ಕಂಥದ್ದು ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ಗೊತ್ತಿರ್ಬೇಕು. ಎ ಬಿ ಸಿ ಕೊಟ್ಟು ಪಿ ಕ್ಯೂ ಆರ್, ಹೌದಾ. ಅದು ತ್ರಿಭುಜ ಈಗ ಬಾಹು ಕೋನ ಬಾಹು ಸಮರ್ಪಕ ನಿರ್ಧಾರಕ ಗುಣದಿಂದ ಎರಡು ತ್ರಿಭುಜಗಳು ಸಮಾನುಪಾತದಲ್ಲ ಅಂತ ಹೇಳ್ತೀವಿ, ಹೌದಾ. ಇಷ್ಟು ಏನಪ್ಪ ಅಂತಂದರೆ ಇಲ್ಲಿ ಬಾಹುಗಳ ಬಗ್ಗೆ ಮೂಲ ಸಮಾನುಪಾತ ಪ್ರಮೇಯದ ಬಗ್ಗೆ ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಇದು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ, ಈಜಿ ಇರ್ತಕ್ಕಂಥ ನೋಡಿರಿ 26ನೇ ಪ್ರಶ್ನೆ. ಒಂದು ಚೀಲದಲ್ಲಿ ಒಂದು ನೋಡಿ ಸಂಬಂಧಿತ ಭಾಳ ಈಜಿ ಇರ್ತಕ್ಕಂಥ ಪ್ರಶ್ನೆ ಇರ್ತದೆ ಇದು. 20 ಕೆಂಪು ಚೆಂಡುಗಳಿವೆ, ಕೆಲವು ನೀಲಿ ಚೆಂಡುಗಳವ. ಚೀಲದಿಂದ ನೀಲಿ ಚೆಂಡು ತೆಗೆಯುವ ಸಂಭವನೀಯತೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ 1/4ರಷ್ಟಿದೆ. ಹಾಗಾದರೆ ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಹಾಗೂ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂದರು ಅವರು. 20 ಕೆಂಪು ಅವ, ಕೆಲವು ನೀಲಿ ಅವ ಅಂತಂದರು ಅವರು. ಕೆಂಪು ಚೆಂಡುಗಳ ಸಂಖ್ಯೆ 20 ಅವ, ನೀಲಿ ಚೆಂಡುಗಳ ಸಂಖ್ಯೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಬರ್ಕೋಬೇಕು. ಒಟ್ಟು ಚೆಂಡುಗಳ ಸಂಖ್ಯೆ ಅಂತ ಎನ್ ಆಫ್ ಎಸ್, ಅದು ಟೋಟಲ್ ಬೇಕಲ್ಲ ನಮಗೆ ತೆಳಗೆ ಬರ್ಕೋಕೆ. 20 + x ಎರಡು ಕಲಿತೆ ಟೋಟಲ್ ಸಿಗುತ್ತದೆ. ಕೆಂಪು ಚೆಂಡು ತೆಗೆಯುವ ಸಾಧ್ಯತೆ NR/NS ಬರೀಬೇಕು. 20/20 ಪ್ಲಸ್ ಆಯಿತು. ಈಗ ನೀಲಿ ಚೆಂಡು ತೆಗಿಬೇಕಾಯ್ತಂದ್ರೆ ನೀಲಿ ಎಷ್ಟವ ಅಂತಂದ್ರೆ x/20 + x ಅಂದಂಗೆ ಆಯಿತು, ಹೌದಾ. ಇಷ್ಟಾದ ಬಳಿಕ ಏನಪ್ಪ ಏನು ಮಾಡಬೇಕು, ಈಗ NB/NS = ಆಯಿತಾ, ಎರಡು ಇಕ್ವೇಷನ್ ಅದು. ಇವೆರಡು ಕಂಪೇರ್ ಮಾಡ್ಕೊರಿ. ಈಗ ಪ್ರಶ್ನೆ ಪ್ರಕಾರ ಇದು ಮತ್ತು ಇದು ಏನಪ್ಪ ಅಂದರೆ ಎರಡು ಕಂಪೇರ್ ಮಾಡ್ಕೊಂಡ್ರೆ ಅಂತಂದ್ರೆ, ಈಗ ಇದು ಮತ್ತು ಇದು ಎರಡು ಕಂಪೇರ್ ಮಾಡ್ಕೊಂಡ್ರೆ ಈಗ ನೋಡಿ ಈಕ್ವಲ್ ಟು ಹಾಕಿ ಬರ್ಕೋರಿ. 1/4 ಯಾಕೆ ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ಅಲ್ಲಿ 1/4 ಅದ್ರ 1/4ರಷ್ಟಿದೆ. ಅದರದ್ದು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಅಂತ ಕೊಟ್ಟರಲ್ಲ, ಅದಕ್ಕಾಗಿ ಕೆಂಪು ಚೆಂಡು ಸಂಘಟನೆ ಏನಪ್ಪ ಅಂದ್ರೆ ಇಷ್ಟು 1/4ರಷ್ಟು ಅಂತ ಬರ್ಕೋಬೇಕು. ಇಂಟು ಮಾಡ್ಬೇಕಂದ 4ರಷ್ಟು ಅಂತಂದು ಇಷ್ಟು ಬರೋದಾದ ಬಳಿಕ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಪ್ಪ ಅದು ತೆಳಗೆ ಬರ್ತದೆ, ಹೌದಾ. ಎಕ್ಸಲ್ಲಿ ಇಟ್ಕೋಬೇಕು, ತೆಳಗಬೇಕು, ಎರಡು ಕ್ಯಾನ್ಸಲ್ ಆಯ್ತಲ್ಲಿ. ಸೇಮ್ ಅದ. ಆಗ ಈಗ 4 ಕ್ಯಾನ್ಸಲ್ ಆಯ್ತು, 4 × 4 = 20, 5 ಬತ್ತು ಆನ್ಸರ್. ಅದಕ್ಕೆ ನೀಲಿ ಚೆಂಡುಗಳ ಸಂಖ್ಯೆ ಎಕ್ಸ್ ಅಂತ ತೊಳಿದಲ್ಲ, ಅದಕ್ಕೆ 5. ಒಟ್ಟು ಚೆಂಡುಗಳ ಸಂಖ್ಯೆ 20 + ಒಂದು 5 ಕೂಡಿಸ್ರಿ 25. ಸಿಂಪಲ್, ಹೌದಾ. ಈ ಥರ ಯಾವುದೇ ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಅದು ಫಾರ್ಮುಲಾ ಸಂಭವನೀಯತೆ ಬಗ್ಗೆ ಐಡಿಯಾ ಗೊತ್ತಿರಬೇಕು, ಹೌದಾ. ಇಷ್ಟು ಗೊತ್ತಿತ್ತಪ್ಪ ಅಂದರೆ ಇದು ಈಸಿಯಾಗಿ ನಾವು ಸಾಲ್ವ್ ಮಾಡೋಕ್ಕೆ ಬರ್ತದೆ. ಒಂದು ಭಿನ್ನ ರಾಶಿಯಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿ. ಒಂದು ಭಿನ್ನ ರಾಶಿಯಲ್ಲಿ ಸೇದು ಅಂಶದ 2ರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಈ ಭಿನ್ನ ರಾಶಿ ಮತ್ತು ಇದರ ಉತ್ಕ್ರಮಗಳ ಮೊತ್ತ 29/10 ಆಗಿದೆ. ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ, ಹೌದಾ. ಅಥವಾ ಪ್ರಶ್ನೆ, ಒಂದು ಗುಡಿ ಕೈಗಾರಿಕೆ ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯು 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆದರೆ ಆ ದಿನ ತಯಾರಿಸುವ ಮಡಿಕೆಗಳ ಸಂಖ್ಯೆ ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ, ಹೌದಾ. ಇಲ್ಲಿ ಫಸ್ಟಿಂದು ಪ್ರಶ್ನೆ ನೋಡ್ರಿ, ಅಥವಾ ಅಂತಂದ್ರೆ ಫಸ್ಟ್ ಒಂದು ಭಿನ್ನರಾಶಿ ಛೇದ ಅಂಶದ 2ರಷ್ಟಕ್ಕೆ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಾನೆ. ಹಿಂಗಂದ್ರೆ ಅರ್ಥ ಏನು ಅಂತಂದ್ರೆ ಒಂದು ಭಿನ್ನ ರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಅಂಶದ ಎಷ್ಟು? 2ರಷ್ಟಕ್ಕಿಂತ 2ರಷ್ಟು ಅಂತಂದ್ರೆ 2x ಅನ್ನಂಗೆ. ಭಿನ್ನ ರಾಶಿ ಫಸ್ಟ್ ಅಂಶ x ಆಗಿರಲಿ ಅಂತವ್ರಿ, ಛೇದಾಗ 2ರಷ್ಟು ಹೆಚ್ಚಾಗ್ಯದ ಮತ್ತು ಅದಕ್ಕೆ 1 ಹೆಚ್ಚಾಗ್ಯದ. 2ರಷ್ಟು + 1 ಹೆಚ್ಚಾಗಿದೆ ಅಂತ ನಾನು ಛೇದ. ಭಿನ್ನ ರಾಶಿ ನೋಡ್ರಿ, ಅಂಶ x ಅಂತ ಹೇಳಿದ್ರೆ 2x + 1 ಆಯಿತು. ಈ ಭಿನ್ನ ರಾಶಿ ಉತ್ಕ್ರಮ ಮಾಡಿದಾಗ ಉಲ್ಟಾ ಮಾಡಿರಿ, ಉಲ್ಟಾ ಮಾಡಿದಾಗ ಇದಾಯಿತು. ಉತ್ಕ್ರಮ ಅಂತ ಕೊಟ್ಟಾರ, ಅದಕ್ಕೆ ಉಲ್ಟಾ ಮಾಡಬೇಕು. ಫಸ್ಟಿಂದ ಆಸ್ಟೇಜ್ ಇಟ್ಕೊಂಡು ಸೆಕೆಂಡಿಂದ ಏನಪ್ಪ ಅಂತಂದ್ರೆ ಅದು ಉತ್ಕ್ರಮ ಮಾಡ್ಕೊಂಡು ಉಲ್ಟಾ ಮಾಡಬೇಕು. ಅದು ಎಷ್ಟು ಬರ್ತದೆ ಅಂತ ಕೊಟ್ಟರೆ ಆನ್ಸರ್ ಅಂತಂದರೆ 29/10 ಅಂತ ನಾನು ಇಷ್ಟು ಹಿಂಗೆ ಮಾಡಿದಾಗ ಇಷ್ಟು ಬರ್ತಂತ ಕೊಟ್ಟರೆ ಅವಾಗ ಇದು ಏನು ಮಾಡಬೇಕು, ಈಗ ಡಿನಾಮಿನೇಟರ್ದಾಗ ನೋಡ್ರಿ ತೆಳಗಿಂದ ಏನವ ಅಂತಂದರೆ ಈಗ LCM ತಗೋಬೇಕು. ಅವು ಏನವ ಅದೇ ಬರಿಬೇಕಿಲ್ಲ ಅಲ್ಫಾಬೆಟ್ ಇದ್ದು ಅಂತಂದ್ರೆ, ಅದು ಏನೋ ಅದೇ ಬರ್ದೇವು ಅಂತಂದರೆ ಮುಂದೆ ಏನಾಗ್ತದೆ, ಈಗ ಇದ್ರ ತೆಳಗಡೆ ಯಾವುದಿಲ್ಲ ಎಕ್ಸ್ ಇಲ್ಲ ಇದ್ರ ತೆಳಗೆ, ಅದಕ್ಕೆ ಇಲ್ಲಿ ಎಕ್ಸ್ದಿಂದ ಗುಣಾಕಾರ ಮಾಡ್ಕೋಬೇಕು. ಇದ್ರ ತೆಳಗೆ 2x + 1 ಇಲ್ಲ ಇದ್ರ ತೆಳಗೆ, ಅದಕ್ಕಾಗಿ ಇದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ದಿಂದ ಮಲ್ಟಿಪ್ಲೈ ಅದು 2x + 1 ಮಲ್ಟಿಪ್ಲೈ ಮಾಡಬೇಕು. ಎರಡು ಸೇಮ್ ಅದು ಹೋಲ್ ಸ್ಕ್ವೇರ್ ಹಾಕ್ರಿ. ಈಗ ಅದು a + b ಹೋಲ್ ಸ್ಕ್ವೇರ್ ಬಿಡಿಸ್ಬೇಕು. ಇದು x² ನೋಡಿರಿ, 2 4x ಆಗ್ತದೆ, 1 ಸ್ಕ್ವೇರ್ ಒಂದೇ ಬರ್ತದೆ ಮತ್ತು 2 × x 2 4x ಆಯಿತು, ಹೌದಾ. ಇಷ್ಟಾಯಿತು. ಈಗೇನಪ್ಪ ಅಂದರೆ x² ಒಂದು 4x² ಕೂಡಿಸಿದೆವು ಅಂತಂದರೆ ಅದು 5x² ಆಗಿರ್ತದೆ, ಹೌದಾ. ಇದೇನಿಲ್ಲ, ಸಿಂಪಲ್ ಹೆಂಗಪ್ಪ ಅಂದರೆ ಇದು 2x² ಅದ, ಇಲ್ಲ ಇದು 2x² ಇದು 4x² ಆಗಿರ್ತದೆ. ಪ್ಲಸ್ ಇದು 1² ಅಂದರೆ 1, ಇನ್ನೊಂದು ಫಾರ್ಮುಲಾ 2x ಅಂದರೆ
2 ಇಂಟು 2x ಅದ ಇರಲಿ, ಅದೇ ಇಂಟು 1 ಅಂದರೆ ಅದು ಅದೇ ಸೇವೆ ಬರ್ತದೆ. 2 ಇದು 4x ಆಗಿರ್ತದೆ. 4x² ಪ್ಲಸ್ 1 ಇಲ್ಲಿ 4x ಅದ, ಪ್ಲಸ್ 1 ಆಗಿ ಬರ್ಕೋರಿ. 4xದಾಗ ಇದು 4x² ಇದೊಂದು ಇನ್ನೊಂದೆಲ್ಲಪ್ಪ ಅಂತಂದರೆ ಇಲ್ಲೊಂದು x² ಅದ, ಅದು ಪ್ಲಸ್ x², ಅದು ಇಟ್ಟದ್ದು 5x² ಆಗ್ತದೆ. ತಳಗಿನ ಸೇಮ್ ಬರಬೇಕು, ಗುಣಾಕಾರ ಮಾಡ್ಕೊರಿ. 2x² ಪ್ಲಸ್ 1 ಇಂಟು x ಅಂದರೆ ಇದು ಗುಣಾಕಾರ ಮಾಡಿದ್ರೆ ಎಕ್ಸೇ ಬರ್ತದೆ. ಈಗೇನಪ್ಪ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇದ್ರ 10 ಈ ಕಡೆ ತೊಗೋಬೇಕು, ಇದು 29 ಇದು ಗುಣಾಕಾರ ಮಾಡ್ಕೋಬೇಕು. ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ಏನಾಗ್ತದೆ, ಈಗ ಸಿಂಪಲಾಗಿ ಏನಪ್ಪ ಅಂತಂದರೆ ಇದು ಗುಣಾಕಾರ ಮಾಡ್ಕೋರಿ. 10 ಇಷ್ಟು ಬರ್ತದೆ, ಇದು 29 ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ. ಈ ಕಡೆ ಎಲ್ಲ ಪ್ಲಸ್ ಅದ, ಈ ಕಡೆ ತೊಗೊಂಡ್ರೆ ಎಲ್ಲ ಮೈನಸ್ ಆಗಿಬಿಡ್ತದೆ. ಹೌದಾ, ಈಗೇನಪ್ಪ ಅಂದರೆ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿದ್ರೆ ಆನ್ಸರ್ ಏನು ಬರ್ತದೆ ನೋಡಿರಿ, ಇದು 8x² 16 15x ಇದು -10 = 0. ಇಷ್ಟ ಆದ ಬಳಿಕ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದ್ರಾಗ ಎರಡರದಾಗ ಏನಪ್ಪ ಕಾಮನ್ ಏನು ಬರ್ತದೆ, 8x ಬರ್ತದೆ. ಇದ್ರಾಗ 5 ಕಾಮನ್ ಬರ್ತದೆ, 5 ತೆಗಿರಿ. ಇಲ್ಲಿ x - 2 ಒಂದು ಬ್ರ್ಯಾಕೆಟ್, ಹೊರಗಿದ್ದು ಒಂದು ಬ್ರ್ಯಾಕೆಟ್ ಬರ್ಕೋಬೇಕು. ಈಗ = ಏನಪ್ಪ ಅಂದರೆ ಈಗ ಮೈನಸ್ ಇದ್ದಿದ್ದು ಸಲುವಾಗಿ ಈ ಕಡೆ ತೊಗೊಂಡ್ರೆ ಪ್ಲಸ್ ಆಗ್ತದೆ. ಹೌದಾ, ಇದು +2 ಆಯಿತು. ಈ ಕಡೆ ಪ್ಲಸ್ ಇದ್ದ ಸಲುವಾಗಿ ಈ ಕಡೆ ತೊಗೊಂಡ್ರೆ -10. ಇಲ್ಲಿ ಗುಣಾಕಾರ ಇದ್ದ ಸಲುವಾಗಿ ಇಲ್ಲಿ ಭಾಗಾಕಾರದಾಗ 8 ಆಗ್ಯದ. x = 2 ಆಯಿತು. ಧನಾತ್ಮಕ ಪರಿಗಣಿಸಿದಾಗ ಪ್ಲಸ್ ಅಷ್ಟೇ ತೊಗೋಬೇಕು ಅಂದಂಗೆ. ಅಂಶ 2 ಛೇದ ನೋಡಿ, ಛೇದದಾಗ 2x + 1 ಇತ್ತಲ್ಲ, ಇಲ್ಲಿ xದ ವ್ಯಾಲ್ಯೂ ಹಾಕ್ರಿ 5 ಹೊತ್ತು. ಅದು ಭಿನ್ನ ರಾಶಿ ಯಾವ್ದಾಗಿರ್ತದಪ್ಪ ಅಂತಾರೆ 2/5 ಭಿನ್ನ ರಾಶಿ. ಹೌದಾ, ಇಷ್ಟನೇ. ಈಗ ನೆಕ್ಸ್ಟ್ ನೋಡ್ರಿ, ಈಗ ಅಥವಾ ಅಂತ ಅದಲ್ಲ ಪ್ರಶ್ನೆ. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ x ಇರಲಿ, ಗೊತ್ತಿಲ್ಲ. ಪ್ರತಿ ಮಡಿಕೆ ಉತ್ಪಾದನಾ ವೆಚ್ಚ ಎಷ್ಟಿದೆ, 2x + 3. ಅದ್ರಾಗೆ ಸೇಮ್ ಅದ ಇದನ್ನು, ಒಟ್ಟು ಉತ್ಪಾದನಾ ವೆಚ್ಚ. ಹೌದಾ, ಈಗ ಅದು ಬರಲಿಲ್ಲ, ಯಾವುದು ಈಸಿಯಾಗಿರ್ತದ ಅಥವಾದಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದನ್ನು ಸೇಮ್ ಎಕ್ಸ್ನ ಗುಣಾಕಾರ ಮಾಡ್ಕೋಬೇಕು. ಆಯ್ತು, ಇದೇನಪ್ಪ ಅಂದರೆ ವರ್ಗ ಸಮೀಕರಣದಾಗ ಮಾಡ್ಕೊಡ್ರಿ. ಇದು ಅದು ಇಲ್ಲೇ ಇಟ್ಟು ಬತ್ತಪ್ಪ ಅಂದರೆ ಇದ್ರಾಗ 4 ಇದ್ದು ಅಂತ ಎರಡರದಾಗ ಕಾಮನ್ ತೆಗಿಬಹುದು. ಹೌದಾ, ಈಗ 2 ನೋಡ್ರಿ, ಇಲ್ಲಿ 90 ಮಲ್ಟಿಪ್ಲಿ ಗುಣಾಕಾರ ಮಾಡಿದ್ರೆ 180 ಆಗಬೇಕು. 2 ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ 3x ಬರಬೇಕು. ಈ ಥರ ಬರ್ಕೊಂಡು ಏನು ಮಾಡ್ಬೇಕಂದ್ರೆ ಜಸ್ಟ್ ಈಗ ಏನು ಮಾಡಬೇಕು, ಇದ್ರಾಗ ಕಾಮನ್ ತೆಗಿಯೋದು, ಇದ್ರಾಗ ಕಾಮನ್ ತೊಗೋಬೇಕು. ಇದ್ರಾಗ x ಕಾಮನ್ ಬರ್ತದೆ ನೋಡಿ, 2 ಕಡೆ x ಅದ, ಈ ಕಡೆ 6 ಕಾಮನ್ ಬರ್ತದ. 2 ಸೇಮ್ ಅದು. ಈಗ ಒಂದು ಬ್ರ್ಯಾಕೆಟ್ ಇದೊಂದು ಬ್ರ್ಯಾಕೆಟ್ ಆಯಿತು. ಇದೊಂದು ಬ್ರ್ಯಾಕೆಟ್ ನೋಡಿ, ಈ ಕಡೆ ಸಪ್ರೇಟ್ ಆಗಿ ಬರ್ದು 0 ಹಾಕ್ರಿ. ಇಲ್ಲಿ ಪ್ಲಸ್ ಇದ್ದಕ್ಕೆ ಈ ಕಡೆ ಮೈನಸ್ ಆಗ್ತದೆ, ಇಲ್ಲಿ ಮೈನಸ್ ಇದ್ದಕ್ಕೆ ಈ ಕಡೆ ಪ್ಲಸ್ ಆಗಿರ್ತದೆ. ಹೌದಾ, ಇಷ್ಟು ಸಿಂಪಲ್ ಆಗಿರ್ತದೆ. ಮತ್ತು ಧನಸಂಖ್ಯೆ ಪರಿಗಣಿಸಿದಾಗ x ಯಾವುದು ಪ್ಲಸ್ ಇರ್ತದೆ ಅಷ್ಟೇ ತೊಗೋಬೇಕು. ಅದನ್ನೇ ತರಿಸಿ ಮಡಿಕೆಗಳ ಸಂಖ್ಯೆ 6 ಆಗಿರ್ತಾವೆ. ಹೌದಾ, ಪ್ರತಿ ಮಡಿಕೆ ಉತ್ಪಾದನೆ ವೆಚ್ಚ ಎಷ್ಟದಪ್ಪ ಅಂತಕ್ಕಂಥದ್ದು ಇಲ್ಲಿ x ಇದ್ದಲ್ಲಿ 6 ತೊಂಬ್ರಿ ಪ್ಲಸ್ ಗುಣಾಕಾರ ಮಾಡಿ ಪ್ಲಸ್ ಮಾಡಿ 15 ರೂಪಾಯಿ ಉಳಿರ್ತದೆ. ಇಷ್ಟಾಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 28ನೇ ಪ್ರಶ್ನೆ ನೋಡ್ರಿ. ಈ 28ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 20 ಸೆಂಟಿಮೀಟರ್ ಆಗಿದೆ. APB ಕಂಸದ ಉದ್ದವು 22 ಸೆಂಟಿಮೀಟರ್ ಆಗಿದೆ. APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಕಂಪಲ್ಸರಿ ಫಿಕ್ಸ್ ಇರ್ತಕ್ಕಂಥದ್ದು ಒಂದು ಪ್ರಶ್ನೆ ಇದು. ಇಲ್ಲಿ ಚಿತ್ರ ಕೊಟ್ಟಿರ್ತಾರೆ. ಇದು ನೋಡಿ, 2 ತ್ರಿಜ್ಯಗಳದ್ದು 21, ಇದು 21 ಸಮನಾಗಿರ್ತಾವೆ. ಈಗ ನಾವು ಕಂಡುಹಿಡಿದು APB ಇದ್ರದ್ದು ಕಂಡುಹಿಡಿಬೇಕು. ನಾವು ವಿಸ್ತೀರ್ಣ ಕಂಡುಹಿಡಿಯೋರಿ ಅಂತ ಕೇಳಿ APB ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು. ಅದಕ್ಕೆ ಇದಿಷ್ಟೇ ಬರಬೇಕಾಯ್ತಂದ್ರೆ ಫಸ್ಟ್ ನಾವೇನಪ್ಪ ಅಂದರೆ ತ್ರಿಭುಜ ಟೋಟಲ್ ಈಗ ಇದ್ರೊಳಗೆ ನಾವು ತ್ರಿಭುಜ ಮೈನಸ್ ಮಾಡಬೇಕು ಅಂದಂಗೆ. ಹಂಗೆ ಮೈನಸ್ ಮಾಡಬೇಕಾಯ್ತು ಅಂದರೆ ನೋಡ್ರಿ, ಟೀಟಾವನ್ನು ಕಂಡುಹಿಡಿಯಬೇಕಾಯ್ತು ಅಂದರೆ ಟೀಟಾ ವ್ಯಾಲ್ಯೂ ಟೀಟಾ ಗೊತ್ತೇ ಇಲ್ಲ. ಅಲ್ಲಿ ಟೀಟಾ ಕಂಸದ ಉದ್ದ ಕಂಡುಹಿಡಿಬೇಕಾಯ್ತಂದ್ರೆ ಟೀಟಾ ಬಾಗಲೇ 360 × 2πr ಅದ ಉದ್ದ, ಕಂಸದ ಉದ್ದ ಅನ್ನೋ ಫಾರ್ಮುಲಾ ಇದು. ಈಗ ಕಂಸದ ಉದ್ದ ಅವ್ರಿಗೆ ಕೊಟ್ಟರೆ 22 ಅಂತೇಳಿ ಅದಕ್ಕೆ ಬರ್ಕೋರಿ. ಟೀಟಾ ವ್ಯಾಲ್ಯೂ ಹಂಗೆ ಬರೀರಿ. ಇದು 2 π ವ್ಯಾಲ್ಯೂ ತೊಗೊಬೇಕು. ಈಗ r ವ್ಯಾಲ್ಯೂನು ಕೊಟ್ಟರೆ 21, ಕ್ಯಾನ್ಸಲ್ ಹೊಡಿದ್ರೆ ಎಷ್ಟು ಬರ್ತದೆ ನೋಡಿ, 7 1 7 3 21 ಆಯಿತು. ಈಗೇನಪ್ಪ ಅಂತಂದರೆ ಈಗ ಈ ಕಡೆ ತೊಗೊಂಬರಿ, ಇದು ತೆಳಗೆ ಬರ್ತದೆ. 2 3 6 ಆಗಿರ್ತದೆ, 22 ಇಲ್ಲಿ ಬರ್ತದೆ. ಟೀಟಾ ಹಂಗೆ ಇಟ್ಕೋರಿ. ಇದು ಕ್ಯಾನ್ಸಲ್ ಮಾಡ್ಕೋಬೇಕು. 360 ಇಲ್ಲಿ ಭಾಗಕಾರದ, ಇಲ್ಲಿ ಗುಣಾಕಾರ ಆಗಿರ್ತದೆ. 22 ಕ್ಯಾನ್ಸಲ್ ಆಯಿತು. 6 1 6 6 ಟೀಟಾ ವ್ಯಾಲ್ಯೂನು ಬರ್ತದೆ, 60 ಡಿಗ್ರಿ ಆಯಿತು. ಟೀಟಾ ಕಂಡುಹಿಡಿತಕ್ಕಂಥ ಒಂದು ಮೆಥಡ್ ಇದು ನೋಡಿ. APB ಕಂಸದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದು ಫಿಕ್ಸ್ ಇರ್ತದೆ. ಭಾಳ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಇರ್ತದೆ. ಖರೆ ಇದು ಒಂದೇ ಚಾಪ್ಟರ್ದಾಗ 3 ಮಾರ್ಕ್ಸ್ ಫಿಕ್ಸ್ ಇರ್ತದೆ. ಇದೊಂದು ಟೀಟಾ 1/360 ಇದೊಂದು ಫಾರ್ಮುಲಾ ನೆನಪಿಡ್ರಿ. ಟೀಟಾ ಬೈ 360 × πr² ಇನ್ನೊಂದು ಅದು. ಹೌದು, ಅದೊಂದು ನೆನಪಿಟ್ಕೊರಿ. ಇಲ್ಲ, ಅದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದು ಫಾರ್ಮುಲಾ ಇದೊಂದು ಗೊತ್ತಿದ್ದರೆ ನಿಮಗೆ ಆರಾಮಾಗಿ ಮಾಡ್ಬೋದು. ವ್ಯಾಲ್ಯೂ ಹಾಕೋರಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಈಸಿಯಾಗಿ 22/7 ಆಗ್ತದೆ. ಇಲ್ಲಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ನೋಡಿರಿ, ಯಾವುದು ಪಟ್ಟನ್ನು ಕ್ಯಾನ್ಸಲ್ ಆಗ್ತದೆ ಅದು ಕ್ಯಾನ್ಸಲ್ ಮಾಡ್ಕೊರಿ. ಹೌದಾ, 0 0 ಕ್ಯಾನ್ಸಲ್ ಮಾಡಿರಿ. ಇಲ್ಲಿ 6 1 6 6 ಆಗ್ತದೆ.
ಹೌದಾ. ಆಮೇಲೆ ಇಲ್ಲಿ 7 1 7 3 21 ಆಗಿರ್ತದೆ. ಕ್ಯಾನ್ಸಲ್ ಮಾಡ್ಕೊರಿ, ಇಷ್ಟು ಬರ್ತದೆ, ಮಲ್ಟಿಪ್ಲೈ ಮಾಡಿರಿ. ಇದು 6ರಿಂದ ಮತ್ತು ಇದು ಭಾಗಾಕಾರ ಮಾಡಿ ಎಷ್ಟು ಬಂದ್ರಿ. ಇದೇನಪ್ಪ ಅಂದರೆ ತ್ರಿಜ್ಯಾನಂದ ಖಂಡದ ವಿಸ್ತೀರ್ಣ ಆಯಿತು. ಈಗ OAB ಸಮಬಾಹು ತ್ರಿಭುಜ ವಿಸ್ತೀರ್ಣ, ಸಮಬಾಹು ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಇದು. ಹೌದಾ. ಅದು ಈಗ A ವ್ಯಾಲ್ಯೂ 21 ಕೊಟ್ಟರೆ ಕ್ಯಾನ್ಸಲ್ ಮಾಡಿರಿ. ಈಗ √3 ವ್ಯಾಲ್ಯೂ 1.73 ಅದ. ಹೌದಾ. ಹಾಕಿ ಇದು ಮಲ್ಟಿಪ್ಲೈ ಮಾಡಿದ್ರೆ 4ದಿಂದ ಭಾಗಾಕಾರ ಮಾಡಿದ್ರೆ ಇಷ್ಟು ಬರ್ತದೆ ಆನ್ಸರ್. ಈಗ APB ವೃತ್ತಖಂಡದ ವಿಸ್ತೀರ್ಣ ಎಷ್ಟಾಗಿರ್ತದಪ್ಪ ಅಂದ್ರೆ ಈಗ ನೋಡ್ರಿ, ಅದು ಟೋಟಲ್ ನಮ್ಮ ತ್ರಿಭುಜ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡ್ಕೋಬೇಕು. ಸಮಬಾಹು ತ್ರಿಭುಜ ವಿಸ್ತೀರ್ಣ ಎದ್ರಾಗ ಅಂತಂದ್ರೆ APB ಕೌಶಲ ಉಂಟ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗೆ ಇದು ಮೈನಸ್ ಮಾಡಿದ್ರೆ ನಮ್ಗೆ APB ಉದ್ದ ಸಿಗ್ತದೆ. ಹೌದಾ. 29ನೇ ಪ್ರಶ್ನೆ ಮತ್ತು ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂತಂದರೆ 30, 31, 32 ಇಷ್ಟು 3 ಅಂಕದ ಪ್ರಶ್ನೆಗಳವ. ಮತ್ತೇನಪ್ಪ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇನ್ನೂ ಉಳಿದ ಕ್ವಶನ್ಸನ್ನು ಯಾವ ರೀತಿಯಾಗಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೋಡಿ. ಭಾಳ ಈಸಿಯಾಗಿ ಫಿಕ್ಸ್ ಇರ್ತಕ್ಕಂಥ ಕ್ವಶನ್ಸ್ ಅದಾವೆ ಈಗ ಮುಂದೆ. ಹೌದಾ. ಇದು ಉಳಿದ ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.